ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ ಫ್ರೆಂಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾಟಿ ಕೋಳಿ ಸಾಂಬಾರು. ಬಾಯಲ್ಲೇ ನೀರು ಇರ್ತಾ ಇದೆಯಲ್ಲ ಹೆಸರು ಕೇಳಿದ ತಕ್ಷಣ. ನಾವು ಶ್ರಾವಣ ಅಂತ 1 ಮಂತಿಂದ ತಿಂದಿರಲಿಲ್ಲ. ಸೊ ಹಂಗಾಗಿ ಇವತ್ತು ನಾಟಿ ಕೋಳಿ ತರಿಸಿ ಹಳ್ಳಿ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾಯಿದ್ದಾರೆ. ನಾನ್ ವೆಜ್ಜಲ್ಲಿ ಯಾವುದೇ ಒಂದು ಡಿಶ್ ಮಾಡಬೇಕಂದ್ರೂ ನಮ್ಮ ಮನೆಯವ್ರು ತುಂಬ ಸ್ಪೆಷಲಿಸ್ಟ್. ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಇದುವರೆಗೂ ಅವರೇ ಮಾಡ್ತಾಯಿರೋದು. ಸೊ ಇವತ್ತು ಅವರೇ ಮಾಡ್ತಾಯಿದ್ದಾರೆ ನಾಟಿ ಕೋಳಿ ಸಾಂಬಾರು. ಸೊ ಅವರು ನಾನ್ ವೆಜ್ ಡಿಶ್ ಮಾಡುವಾಗೆಲ್ಲ ನಾನು ಅವರ ಅಸಿಸ್ಟೆಂಟ್, ಅವ್ರ ಮೇನ್ ಚೆಫ್ ಆಗಿರ್ತಾರೆ. ನೋಡಿ ಇವೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಈಗ ಅವರು ಯಾವ ಥರ ಸಾಂಬಾರು ಮಾಡ್ತಾರೆ ಅಂತ ನೋಡೋಣ. ಫಸ್ಟಿಗೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡ್ರು. ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ಅವ್ರು ಮಾಡ್ತಾ ಇರೋದನ್ನು ನಾನು ನಿಮ್ಗಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಪಲಾವ್ ಎಲೆ, ಚಕ್ಕೆ ಹಾಕಿದರು. ಸ್ವಲ್ಪ ಚಾಪ್ಡ್ ಆನಿಯನ್ ಹಾಕಿದ್ದಾರೆ. ಅದಾದಮೇಲೆ ಮಿಕ್ಸ್ ಮಾಡ್ತಾಯಿದ್ದಾರೆ ಅದನ್ನು. ಅದಕ್ಕೊಂದು ಸ್ವಲ್ಪ ಜಿಂಜರ್ ಚಾಪ್ ಮಾಡಿಕೊಂಡು ಹಾಕಿದರು. ಸ್ವಲ್ಪ ಗಾರ್ಲಿಕ್ ಹಾಕಿದ್ದಾರೆ. ಸ್ವಲ್ಪ ಲವಂಗ ಹಾಕಿದರು. ಸ್ವಲ್ಪ ಮೆಣಸು, ಆಮೇಲೆ ಚಾಪ್ಡ್ ಟೊಮೆಟೊ ಹಾಕ್ತಾಯಿದ್ದಾರೆ. ಅವರು ಹಾಕಿರೋದನ್ನೇ ನೋಡಿ ನಾನು ಮತ್ತೆ ಅದೇ ಥರ ಅಡುಗೆ ಮಾಡಿದ್ರು ಅವ್ರಿಗೆ ಇಷ್ಟ ಆಗೋಲ್ಲ. ಯಾಕಂದರೆ ಅವ್ರಿಗೆ ಮಾಡೋದು ಅವ್ರಿಗೆ ಇಷ್ಟ. ಅದಕ್ಕೋಸ್ಕರ ನಾನು ನಾನ್ ವೆಜ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಮಾಡಿಕೊಡ್ತಾರೆ, ನಾನು ಚೆನ್ನಾಗಿ ತಿಂತೀನಿ. ಸೊ ಈಗ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದರು, ಚಾಪ್ಡ್ ಕೊಬ್ಬರಿ. ಸೊ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದಕ್ಕೊಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಒಗ್ಗರಣೆ ಹಿಡಿತಾ ಇದ್ದಾರೆ. ಸೊ ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಮಸಾಲೆಗೆ. ಈ ಥರ ಒಗ್ಗರಣೆ ಆದಮೇಲೆ ಅದನ್ನೊಂದು ಪ್ಲೇಟಿಗೆ ಎತ್ತಿಕ್ಕಿ ಒಂದು ಸ್ವಲ್ಪ ಬಿಸಿ ಎಲ್ಲ ಹಾರಕ್ಕೆ ಬಿಡಬೇಕು. ಮತ್ತು ಅದೇ ಕುಕ್ಕರ್ನ ಇಟ್ಟು ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ಪಲಾವ್ ಎಲೆ ಮತ್ತು ಆನಿಯನ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವೀಗ 1 kg ಕ್ವಾಂಟಿಟಿಗೆ ಮಾಡ್ತಾ ಇರೋದು. ಸೊ ಈ ಥರ ಹಾಕಿ ಚೆನ್ನಾಗಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಮಿಕ್ಸ್ ಮಾಡಿಕೊಂಡು ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಕುದಿದಾದ್ಮೇಲೆ ನೀರು ಬಿಟ್ಕೊಂಡಿದೆ. ಸೊ ಈ ಕಡೆ ಪ್ಲೇಟಲ್ಲಿ ಎತ್ತಿಟ್ಟಿದ್ವಲ್ಲ ಒಗ್ಗರಣೆ ಮಾಡಿಕೊಂಡು ಮಸಾಲೆಗೆ, ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಮಸಾಲ ಪುಡಿ ಹಾಕಿ, ಆ ಬೌಲಲ್ಲಿ ಕ್ವಾಂಟಿಟಿ ತೋರಿಸಿದ್ದಾರೆ, ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೇಕು. ಸೊ ಈ ಕಡೆ ಇದು ಕುದೀತಾ ಇರುತ್ತೆ ಚಿಕನ್ನು, ಆ ಕಡೆ ಅವರು ಮಸಾಲೆ ಗ್ರೈಂಡ್ ಮಾಡ್ಕೊತಾ ಇದ್ದಾರೆ. ಸೊ ಈ ಥರ ಚೆನ್ನಾಗಿ ನೀರು ಬಿಡಬೇಕು ಚಿಕನಲ್ಲಿರೋದು, ಆವಾಗಲೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈಗ
ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದಿಸಿ ಮಿಕ್ಸ್ ಮಾಡಾದ್ಮೇಲೆ ಈ ಕಡೆ ನಾವು ಮಸಾಲೆ ಗ್ರೈಂಡ್ ಮಾಡಿದ್ದೀವಲ್ಲ, ಈ ಮಸಾಲೆ ಗ್ರೈಂಡ್ ಮಾಡಿರೋ ಮಸಾಲೆನ ಹಾಕಿಬಿಟ್ಟು ಅದಕ್ಕೆ ನಿಮ್ಗೆ ರಿಕ್ವೈರ್ಡ್ ಅಮೌಂಟ್ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ಅದಕ್ಕೆ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗೆ ಮಾಡ್ಕೋಬೋದು, ಇಲ್ಲ ನಿಮಗೆ ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಈ ಥರ ಗಟ್ಟಿದೆಯಲ್ಲ, ಇದನ್ನು ಫ್ರೈ ಮೀನ್ಸ್ ಒಂದು ತವ ಇಕ್ಕಿ ಇದನ್ನು ಫ್ರೈ ಥರ ಮಾಡಿ ಒಂದು ಸ್ಟ್ರಾಟರ್ ಥರ, ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ನಾವು ಸಾಂಬಾರು ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ತೀವಿ. ನಿಮ್ಗೆ ಸ್ಟಾರ್ಟರ್ ಬೇಕಂದರೆ ಆ ಮಸಾಲೆ ಗಟ್ಟಿ ಮಸಾಲೆ ಹಾಕಿದ್ವಲ್ಲ ಅದನ್ನು ಹಂಗೆ ತವ ಇಕ್ಕಿ ಒಂದು ಸ್ವಲ್ಪ ಫ್ರೈ ಥರ ಮಾಡಿಕೊಂಡ್ರೆ ಮುಗೀತು, ಡ್ರೈ ಫ್ರೈ. ಸೊ ಈಗ ನಾವು ವಾಟರ್ ಹಾಕಿದ್ದೀವಿ, ನಿಮಗೆ ರಿಕ್ವೈರ್ಡ್ ಅಮೌಂಟ್ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ವಾಟರ್ ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ವಿಷಲ್ಸ್ ಬರೋವರೆಗೂ ಬಿಡಬೇಕು. ಏಕೆಂದರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಒಂದು 2 ಆದರೂ ಮಿನಿಮಮ್ ಬೇಕೇ ಬೇಕು, 2 to 3, ಏಕೆಂದರೆ ಬೇಯೋದು ಕಷ್ಟ. ಸೊ ಈ ಥರ ವಿಷಲ್ ಬಂದಮೇಲೆ ಅದು ಕೂಲ್ ಆದಮೇಲೆ ಲಿಡ್ ರಿಮೂವ್ ಮಾಡಿ ಸಾಂಬಾರು ರೆಡಿ. ವಾವ್, ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಘಮ ಘಮ ಅಂತ ಮಸಾಲೆ ಸೂಪರಾಗಿ ಬರ್ತಾಯಿದೆ. ಸೊ ಈಗ ಒಂದು ಪೀಸ್ ತೊಗೊಂಡು ಅವ್ರು ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದಾರೆ. ಸಖತ್ ಟೇಸ್ಟಿಯಾಗಿದೆ. ನಾವಂತೂ ರೆಡಿಯಾಗಿದ್ದೀವಿ ತಿನ್ನೋದಕ್ಕೆ. ಬಾಯಲ್ಲಂತೂ ನೀರು ಬರ್ತಾಯಿದೆ ನನಗೆ. ಫಸ್ಟು ಹಾಕ್ಕೊಂಡು ತಿಂದ್ಬಿಡ್ಬೇಕು ನಾನು. ಸಖತ್ತಾಗಿದೆ ಕಾಂಬಿನೇಷನ್, ರಾಗಿ ಮುದ್ದೆ, ನಾಟಿ ಕೋಳಿ ಸಾಂಬಾರು. ವಾವ್, ಟ್ರೈ ಮಾಡಿ ನೀವು ಮನೇಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ.